ಇನ್ನು ರಾಜ್ಯದಲ್ಲಿ ಈರುಳ್ಳಿ ಬೆಲೆ ಗಣನೀಯವಾಗಿ ಕುಸಿತವಾಗ್ತಾ ಇದೆ. ರಫ್ತು ಕಡಿಮೆ ಆಗಿದ್ದಕ್ಕೆ ಕುಸಿದಂತ ಈರುಳ್ಳಿ ಬೆಲೆ ವಿದೇಶಗಳಿಗೆ ರಫ್ತಾಗದೆ ರಾಜ್ಯದಲ್ಲೇ ಉಳಿತಿರುವಂತಹ ಈರುಳ್ಳಿ ಬಾಂಗ್ಲಾ ಮಲೇಷ್ಯಾಗೆ ರಫ್ತಾಗ್ತಾ ಇತ್ತು ಈರುಳ್ಳಿ. ಆದರೆ ಈಗ ರಫ್ತು ಕಡಿಮೆ ಆಗಿದೆ, ನಿಂತಿದೆ. ನಿತ್ಯ ಬಾಂಗ್ಲಾಕ್ಕೆ 3,000 ಟನ್ ರಫ್ತಾಗ್ತಾ ಇತ್ತು. ಆದರೆ ಬಾಂಗ್ಲಾದಲ್ಲಿ ಅವರೇ ಲಾಟ್ರಿ ಹೊಡಿತಾ ಇರೋದ್ರಿಂದ ರಫ್ತಿಗೆ ಅವರು ಹಿಂದೇಟು ಹಾಕ್ತಿದ್ದಾರೆ, ಬೇಡ ನಮಗೆ ಅಂತ ಹೇಳ್ತಿದ್ದಾರೆ. ರಫ್ತು ಸ್ಥಗಿತದಿಂದಾಗಿ ರಾಜ್ಯದಲ್ಲೇ ಉಳಿದುಕೊಂಡಂತ ಈರುಳ್ಳಿ ಬೆಲೆ ಕುಸಿತದಿಂದಾಗಿ ಸದ್ಯಕ್ಕೆ ವರ್ತಕರು ಕಂಗಾಲಾಗಿದ್ದಾರೆ. ಒಂದ್ ಕಡೆ ಮಳೆ ಹೆಚ್ಚಾಗ್ತಾ ಇದೆ, ಹೇಗಾದ್ರೂ ಮಾಡಿ ಬೆಳೆಯನ್ನು ಉಳಿಸ್ಕೊಂಡು ಮಾರಾಟ ಮಾಡೋಣ ಅಂತ ಮಾರ್ಕೆಟಿಗೆ ತಂದ್ರೆ ಅಲ್ಲಿ ಡಿಮ್ಯಾಂಡ್ ಇಲ್ಲ. ಈಗ ನೋಡ್ತಾ ಇದ್ದಾರೆ ರಾಜ್ಯದಲ್ಲಿ ಈರುಳ್ಳಿಯ ಬೆಲೆ, ಅದು ಕೂಡ ಹಬ್ಬದ ಸಂದರ್ಭದಲ್ಲಿ ಗಣನೀಯವಾಗಿ ಇಳಿಕೆ ಕಂಡಿದೆ. ವರ್ತಕರು ಈಗ ಖರೀದಿ ಮಾಡಿ ಟನ್ಗಟ್ಟಲೆ ಟೆನ್ಷನ್ನಲ್ಲಿದ್ದಾರೆ. ಎಲ್ಲ ಎಕ್ಸ್ಪೋರ್ಟ್ ಇತ್ತು ರೀ, ಈಗ ಎಕ್ಸ್ಪೋರ್ಟ್ ಬಂದಾದ ಕಾರಣ ಇದೆಲ್ಲ ಸ್ವಲ್ಪ ಮೆಕ್ಕೆಜೋಳ, ಉಳ್ಳಾಗಡ್ಡಿ, ಶೇಂಗಾ ಇವೆಲ್ಲ ರೇಟ್ ಇಲ್ಲ ಇಂಡಿಯಾದಲ್ಲೇ ಮಾರೋದ್ರಿಂದ ರೇಟ್ ಕಡಿಮೆ ಆಗ್ತಾ ಇದೆ. ಆಮೇಲೆ ಗುಜರಾತ್ ಮಾಲು ಭಾಳ ಬರ್ತಾ ಇದೆ ಇಲ್ಲೆಲ್ಲ, ಕರ್ನಾಟಕ, ಆಂಧ್ರ, ತಮಿಳುನಾಡು. ಆಮೇಲೆ ಬಿತ್ತಲಕ್ಕೆ ಇಲ್ಲೆಲ್ಲ ರೈತರು ಇಂಟ್ರೆಸ್ಟ್ ಮಾಡ್ತಿದ್ದಾರೆ ಹುಬ್ಳಿ ಮಾಲು. ಈಗ ಆಪಳ ಆಗದಾಗ ಎಲ್ಲ ರೈತರು ಅವರು ಬೆಳೆಯಕತ್ತಿದ್ದಾರೆ, ಹೀಗಾಗಿ ಸ್ವಲ್ಪ ರೇಟ್ ಕಡಿಮೆ ಆಗ್ತಾ ಇದೆ. ಈರುಳ್ಳಿ ಅದು ಎಕ್ಸ್ಪೋರ್ಟ್ ಹೋಗ್ತಿದ್ರು, ಬಾಂಗ್ಲಾ ಅಲ್ಲೆಲ್ಲ ಹೋಗ್ತಿತ್ತು. ಅಲ್ಲಿನ ಎಕ್ಸ್ಪೋರ್ಟ್ ಬಂದಾಗಿ ಮತ್ತೆ ಮಳೆಗೆ ಮಾಲ್ ಕೆಟ್ಟದ್ರಿಂದ ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ. ಶೇಂಗಾ ಇಂಡೋನೇಷ್ಯಾ, ಮಲೇಷ್ಯಾ ಆ ಕಡೆ ಹೋಗ್ತಿದ್ರು. ಇದು ಎಕ್ಸ್ಪೋರ್ಟ್ 1.5-2 ತಿಂಗಳಿಂದ ಬಂದಿದೆ, ಹೀಗಾಗಿ ಸ್ವಲ್ಪ ವ್ಯಾಪಾರಸ್ಥರಿಗೆ, ರೈತರಿಗೆ ಎಲ್ಲ ತೊಂದರೆ ಆಗಿದೆ. ಸ್ವಲ್ಪ ಎಕ್ಸ್ಪೋರ್ಟ್ 100% ಅನುಮತಿ ಅದ ಮತ್ತು ಅದನ್ನು ಬೆಂಬಲ ಬೆಲೆಯಲ್ಲಿ ಖರೀದಿಸಬೇಕಾದ್ರೆ ರಾಜ್ಯ ಸರ್ಕಾರ ಪ್ರಸ್ತಾವನೆ ಕಳಿಸ್ಬೇಕು. ರಾಜ್ಯ ಸರ್ಕಾರ ಅದಕ್ಕೆ ನೋಡ್ರಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಳ್ಳುವುದಿಲ್ಲ ಅಂತ ಒಂದು ರಾಜ್ಯ ಹೇಳಬೇಕು, ಒಂದು ದೇಶ ಹೇಳಬೇಕು ಅಂತಂದ್ರೆ ಅದರ ಅರ್ಥ ಉಳ್ಳಾಗಡ್ಡಿ ಅಲ್ಲೂ ಬೆಳೀತಾರೆ, ಅಲ್ಲಿ ಜಾಸ್ತಿ ಆಗಿರ್ಬೋದು. ನನಗೀಗ ಇಮಿಡಿಯೇಟ್ ಅದರದ್ದು ಫಿಗರ್ ನನ್ನ ಹತ್ರ ಇಲ್ಲ. ಮತ್ತು ಕೆಲವು ದೇಶಗಳಲ್ಲಿ ಮೇ ಬಿ ಇನ್ಕ್ಲೂಡಿಂಗ್ ಬಾಂಗ್ಲಾದೇಶ್ ದುಡ್ಡು ಬರ್ತಾ ಇಲ್ಲ ವ್ಯಾಪಾರಸ್ಥರು. ಅಲ್ಲೇನು ನಾವು ಎಕ್ಸ್ಪೋರ್ಟ್ ಮಾಡ್ತೀವಲ್ಲ ಅದನ್ನು ನಾವು ಅಡ್ವಾನ್ಸ್ ತೊಗೊಂಡ ಕೊಡ್ಬೇಕು. ಈಗ ಹಿಂದೇನು ಸರ್ಕಾರ ಇತ್ತು, ಆ ಸರ್ಕಾರ ಇದ್ದಾಗ ವ್ಯಾಪಾರಸ್ಥರು ಕಳಿಸ್ತಿದ್ರು, ವ್ಯಾಪಾರಸ್ಥರಿಗೆ ಆಮೇಲೆ ಅವರು ದುಡ್ಡು ಕೊಡ್ತಾ ಇದ್ರು, ಬ್ಯಾಂಕ್ ಗ್ಯಾರಂಟಿ ಕೊಡ್ತಾ ಇದ್ರು. ಇನ್ನು ಈರುಳ್ಳಿ ದರ ಕುಸಿತಿರೋದ್ರಿಂದ ರೈತರು ಕಂಗಾಲಾಗಿದ್ದಾರೆ. ಹೊಲದಲ್ಲಿಯೇ ಈರುಳ್ಳಿ ಬೆಳೆ ಬಿಟ್ಟು ರೈತರ ಆಕ್ರೋಶ. ಬೆಂಬಲ ಬೆಲೆ ಕೊಡಿ ಅಂತ ಈರುಳ್ಳಿ ಖರೀದಿ ಮಾಡುವಂತೆ, ಬೆಂಬಲ ಬೆಲೆ ಕೊಟ್ಟು ಈರುಳ್ಳಿ ಖರೀದಿ ಮಾಡುವಂತೆ ಪಟ್ಟು ಹಿಡಿತಿದ್ದಾರೆ. 4 ಎಕರೆಯಲ್ಲಿ ಈರುಳ್ಳಿ ಬೆಳೆದಿದ್ದಂಥ ರೈತ ಶಿವಲಿಂಗಪ್ಪ. ಬಳ್ಳಾರಿಯ ಸಿರುಗುಪ್ಪ ತಾಲೂಕಿನ ದಾಸಾಪುರ ರೈತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈರುಳ್ಳಿ ಬಿತ್ತನೆ ಮಾಡಿದ್ರು. ಫಸಲು ಬಂದರೂ ಕೂಡ ಉತ್ತಮ ಬೆಲೆ ಇಲ್ಲದೆ ಕಂಗಾಲಾಗಿದ್ದಾರೆ. ಮಾರುಕಟ್ಟೆಯಲ್ಲಿ ಈರುಳ್ಳಿ ದರ ಕಡಿಮೆ ಆಗಿರೋದ್ರಿಂದ ರೈತರು ಈಗ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಇದು 4 ಎಕರೆ ಉಳ್ಳಾಗಡ್ಡಿ ಒಂದಷ್ಟು ಬಂಡವಾಳ ಹಾಕಿ ಬೆಳೆದಿದ್ರು. ಆದರೆ ಇನ್ನೇನು ಫಸಲು ಕೈಗೆ ಬಂದು ಮಾರಾಟ ಮಾಡಬೇಕು ಅನ್ನುವಾಗ ರೇಟ್ ಇಲ್ಲ. ಭಾಳ ಮಾರ್ಕೆಟ್ ಸರಿಗಿಲ್ಲದ ಸಲುವಾಗಿ ಒಯ್ದರೆ ಇದು ಕೊಯ್ದು ಕೂಲಿ ಆಗಂಗಿಲ್ಲ ಅಂತೇಳಿ ಇಲ್ಲೇ ಹೊಲ್ದಾಗನ ಬಿಟ್ಟು ಮಡಿಕೆ ಹೊಡೆದ್ರನ ಸ್ವಲ್ಪ ಆರಾಮಾಗ್ತು. ಇದನ್ನೆಲ್ಲ ಇವಾಗ ಒಂದೊಂದು ಎಕರೆಗೆ ತಗೊಂಡು ಹೋಗೋದು 35,000 ರೂಪಾಯಿ ಕ್ಲೀನ್ ಮಾಡ್ಕೊಂಡು ಹೋಗಕ್ಕೆ. ತಗೊಂಡು ಹೋದ್ರೆ ಇದು ಮತ್ತಿಷ್ಟು ನಾವು ಕಷ್ಟಪಟ್ಟು ಇದು ಮಾಡ್ಕೊಂಡು ಹೋದ್ರೆ ಅದು 30,000 ಕೂಡ ಬರೋದು ಗ್ಯಾರಂಟಿ ಇಲ್ಲ ಅಂಥ ಪರಿಸ್ಥಿತಿ ಐತೆ. ಆಮೇಲೆ ಹೋದ ಸಲ ಏನಾಗಿತ್ತು ಅಂದರೆ ಎಕರೆ 180-200 ಪ್ಯಾಕೆಟ್ ಬಂದಿದ್ದು. ಸಲ ಕೊಳೆ ರೋಗ ಬಂದು ಎಕರೆ 100ರಿಂದ 110 ಪ್ಯಾಕೆಟ್ ಬರೋದು ಭಾಳ ತೊಂದರೆ ಐತೆ. ಅದ್ರ ಸಲುವಾಗಿ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ ದಯವಿಟ್ಟು ರೈತರು ಸ್ವಲ್ಪ ಸಂಕಷ್ಟಕ್ಕೆ ಪರಿಹಾರ ಮಾಡಿದರೆ ನಮಗೆ ಭಾಳ ಒಳ್ಳೇದಾಗ್ತದೆ. ದಯವಿಟ್ಟು ಮಾಡಿಕೊಡ್ಬೇಕು ಸರ್ಕಾರ, ಇಲ್ಲಂದ್ರೆ ಉಳಿಗಾಲ ಇಲ್ಲ. ಆದರೂ ಇವಾಗ ನಾವು ಇಷ್ಟು ಮಾಡಿದ್ರು ಕೂಡ ಉಳ್ಳಾಗಡ್ಡೆ ಭಾಳ ಶಾರ್ಟೇಜ್ ಐತಿ. 150 ಪ್ಯಾಕೆಟ್ ಬೆಳೆಯೋರು 80ರಿಂದ 100 ಪ್ಯಾಕೆಟ್ ಆಗುತ್ತೆ ಸಲ ಕೊಳೆ ರೋಗ. ಅಷ್ಟು ಮಾಡಿದ್ರೆ ನಮ್ಗೆ ಗಂಟಾಗ್ತೈತೆ. ಇಲ್ಲಾಂದ್ರೆ ಅಷ್ಟು ಮಾಡಲಿಲ್ಲ ಅಂದರೆ ಏನು ಉಪಯೋಗ ಇಲ್ಲ, ಮಾರ್ಕೆಟ್ಗೆ ಒಯ್ಯೋದೂ ಬೇಕಿಲ್ಲ. ಇಲ್ಲೇ ಮಡಿಕೆ ಹೊಡೆದು ಇಲ್ಲೇ ಹೊಲ್ದಾಗ ಭೂಮಿ ಬಿಡೋದು ಒಳ್ಳೇದಂತ ನಾನು ಅನಿಸ್ತು. ಆ ರೈತರ ಪರಿಸ್ಥಿತಿ ಭಾಳ ಹದಗೆಟ್ಟಿದೆ ಸರ್. ಈಗ ಬೆಳೆದಂಥ ಬೆಳೆಗೆ ದರ ಕೂಡ ಇಲ್ಲ ಮತ್ತು ಇದರಿಂದ ಭಾಳ ನಷ್ಟ ಅನುಭವಿಸ್ತಿದ್ದಾರೆ. ಈ ಮಳೆ ಬಂದು ಈಗ ಬಡ್ಡೆ ಸಹಿತ ಕೊಳಿತಾ ಇದ್ದಾವೆ. ಇನ್ನೂ ಸಮಯ ಆಗಿಲ್ಲ ಕಿತ್ತೋದಕ್ಕೆ, ಆದ್ರೂ ಮುಂಚೆನೇ ಇನ್ನೂ ಬೆಳೆ ಆಗಿಲ್ದ ಟೈಮ್ನಾಗ ಸಹಿತ ಮತ್ತೆ ಕಿತ್ತಬೇಕಾಗಿದೆ. ಯಾಕಂದರೆ ಕಿತ್ತಲಿದ್ರೆ ಮತ್ತೆ ಗಡ್ಡೆ ಕೊಳಿತಾ ಇದ್ದಾವೆ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಏನಿಲ್ಲ ಅಂದರೆ ಒಂದು 35ರಿಂದ 40 ರೂಪಾಯಿ ಒಂದು ಕೆಜಿಗೆ ಬೆಲೆ ಸಿಕ್ಕರೆ ಮಾತ್ರ ರೈತರು ಒಂದು ದಾರಿ ಕಾಣುತ್ತಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್.